ಎಂಎಲ್ಸಿ ಸೂರಜ್ ರೇವಣ್ಣ ಕಥೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನಿದೆ, ಈ ಹಿನ್ನೆಲೆಯಲ್ಲಿ 14 ದಿನಗಳ ಕಾಲ ಸೂರಜ್ ರೇವಣ್ಣನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಆದರೆ ಈಗ ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ಗೆ ಸಿಐಡಿ ನೀಡಿದಂತಹ ಕಾರಣಗಳೇನು? ಆರೋಪಿಯೊಂದಿಗೆ ಸ್ಥಳ ಗುರುತಿಸಿ ಪಂಚನಾಮೆ ಮಾಡಬೇಕು. ಕೃತ್ಯ ನಡೆದ ಸ್ಥಳವು ಹಾಸನ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. ಸ್ಥಳಕ್ಕೆ ಆರೋಪಿಯನ್ನ ಕರೆದುಕೊಂಡು ಹೋಗಿ ತನಿಖೆ ಮಾಡಬೇಕು. ಜೊತೆಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ವರದಿ ಸಂಗ್ರಹ ಮಾಡಬೇಕಾಗಿದೆ. ಸೂರಜ್ ಹೇಳಿಕೆಯ ಮೇರೆಗೆ ಆರೋಪಿ ಶಿವಕುಮಾರ್ ಪತ್ತೆ ಹಚ್ಚಬೇಕು. ಆರೋಪಿಗಳ ಮೊಬೈಲ್ ಹಾಗೂ ಸಿಸಿಟಿವಿ ಸಂಗ್ರಹ ಮಾಡಬೇಕಾಗಿದೆ. ಕೃತ್ಯ ಎಸಗಿದ ವಾಹನಗಳನ್ನ ಪತ್ತೆ ಮಾಡಿ ಜಪ್ತಿ ಮಾಡಬೇಕಾಗಿದೆ. ಆರೋಪಿ ಧರಿಸಿದ್ದ ಉಡುಪುಗಳನ್ನ ಪರೀಕ್ಷೆಗೆ ಒಳಪಡಿಸಬೇಕು. ಆರೋಪಿ ದೂರುದಾರನಿಗೆ ಬೆದರಿಕೆ ಹಾಕಿದ್ದು ಎಲ್ಲಿ, ಯಾವಾಗ? ಸದ್ಯ 8 ದಿನ ಪೊಲೀಸ್ ಕಸ್ಟಡಿಗೆ ಸೂರಜ್ ರೇವಣ್ಣನನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜುಲೈ 1ರವರೆಗೂ ಸಿಐಡಿ ಕಸ್ಟಡಿಯಲ್ಲಿರಬೇಕಾಗತ್ತೆ ಸೂರಜ್ ರೇವಣ್ಣ. ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ನೀಡುವಂತೆ ಸಿಐಡಿ ಮನವಿ. ಸಿಐಡಿ ತನ್ನ ಕಸ್ಟಡಿಗೆ ಪಡ್ಕೊಂಡಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಸಿಐಡಿ ಕೊಟ್ಟಂತಹ ಕಾರಣಗಳಿದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಎಲ್ಲವೂ ಕೂಡ ಪತ್ತೆಯಾಗಬೇಕಾಗಿದೆ. ಪ್ರಾಥಮಿಕವಾಗಿ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ. ಮಹಜರ್ ಕಾರ್ಯವನ್ನ ನಡೆಸಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣದಡಿ ಈಗ ಸಿಐಡಿ ಕಸ್ಟಡಿಗೆ ಒಳಪಟ್ಟಿದ್ದಾರೆ. ಮುಂದಿನ ಹಂತ ಏನು? ಯಾವ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ ವಿಚಾರಣೆ? ಖಂಡಿತ ಪ್ರತಿಮಾ, ಹಾಸನದ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಎಂಎಲ್ಸಿ ಸೂರಜ್ ರೇವಣ್ಣ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿಗೆ ಈಗಾಗಲೇ ಕೇಸನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. 14 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ಸೂರಜ್ ರೇವಣ್ಣ ಬೇಕು ಅಂತೇಳಿ ಮನವಿ ಮಾಡಿದರು. ಆದರೆ ನ್ಯಾಯಾಲಯ 8 ದಿನಗಳ ಕಾಲ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಈ ನಡುವೆ ರಿಮ್ಯಾಂಡ್ ಅಪ್ಲಿಕೇಶನನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಸಿಐಡಿ ತಂಡ ಸಲ್ಲಿಸಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹೇಳ್ತಾರೆ, ಮುಖ್ಯವಾಗಿ ಸ್ಥಳ ಮಾಜನ್ ಮಾಡಬೇಕಿದೆ, ಆರೋಪಿಯನ್ನು ಕರೆದೊಯ್ಯಬೇಕಿದೆ. ಹಾಸನ ಕೃತ್ಯ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿಗೆ ಆರೋಪಿಯನ್ನು ಕರೆದೊಯ್ದು ವಿಚಾರಣೆ ನಡೆಸಬೇಕಿದೆ, ಮತ್ತೆ ಮಾಜರ್ ನಡೆಸಬೇಕಿದೆ. ಮತ್ತೊಬ್ಬ ಆರೋಪಿ ತಲೆಮರೆಸ್ಕೊಂಡಿದ್ದಾನೆ, ಶಿವಕುಮಾರ್ ಅಂತ ಹೇಳಿ. ಆತನನ್ನು ಕೂಡ ಸೂರಜ್ ರೇವಣ್ಣ ಹೇಳಿಕೆ ಮೇಲೆ ಅರೆಸ್ಟ್ ಮಾಡಬೇಕು. ಸಿಸಿಟಿವಿ ಫುಟೇಜ್ಗಳನ್ನು ತೆಗೆದುಕೊಳ್ಬೇಕು. ಮತ್ತೆ ಸೂರಜ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ವರದಿಯನ್ನು ತಜ್ಞ ವೈದ್ಯರಿಗೆ ಕೊಟ್ಟು ಅಲ್ಲಿಂದ ವರದಿಯನ್ನು ಪಡಿಬೇಕು. ಮತ್ತೆ ಬೋರಿಂಗ್ ಆಸ್ಪತ್ರೆಗೆ ಕೂಡ ಅಲ್ಲಿಂದ ವೈದ್ಯರಿಂದ ಮಾಹಿತಿ ಪಡೆದುಕೊಬೇಕು. ಮತ್ತೆ ಇತರೆಡೆ ಎಲ್ಲ ಕಡೆನೂ ಸಹ ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆಗೆ ಒಳಪಡಿಸಬೇಕು. ಮತ್ತು ಸೂರಜ್ ರೇವಣ್ಣ ಧರಿಸ್ತಿದ್ದಂಥ ಬಟ್ಟೆ ಮತ್ತು ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತ ಧರಿಸಿದ್ದಂಥ ಬಟ್ಟೆಯನ್ನು ಸೀಸ್ ಮಾಡಬೇಕು. ಅದೆಲ್ಲವನ್ನು FSL ಕಳಿಸ್ಬೇಕು. ಮತ್ತು ಹಾಸನ ವ್ಯಾಪ್ತಿಗೆ ಬರ್ತಕ್ಕಂಥ ಘಟನೆ ನಡೆದಿರೋದ್ರಿಂದ ಹಾಸನದ ಮನೆಯಲ್ಲಿ ನಡೆದಿದೆ. ಹೀಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗಬೇಕು, ಅದು ಟೈಮ್ ಹಿಡಿಯುತ್ತೆ. ಹೀಗಾಗಿ ಇದೊಂದು ಸಮಾಜ ತಲೆ ತಗ್ಗಿಸುವಂಥ ಅಸಹಜ ಲೈಂಗಿಕ ಕ್ರಿಯೆ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ ಆರೋಪಿಯನ್ನು ನಮ್ಮ ಕಸ್ಟಡಿಯಲ್ಲಿಟ್ಕೊಂಡು ತೀವ್ರತರವಾಗಿ ವಿಚಾರಣೆ ಮಾಡಬೇಕು. ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆಗೆ ಒಳಪಡಿಸಬೇಕು. ಮತ್ತು ಆರೋಪಿಯ ಬಳಸಿರ್ತಕ್ಕಂಥ ಮೊಬೈಲನ್ನು ಸೀಸ್ ಮಾಡಬೇಕು. ಮತ್ತು ಸಂತ್ರಸ್ತ ಮೊಬೈಲನ್ನು ಸೀಸ್ ಮಾಡಬೇಕಾಗಿದೆ. ಮತ್ತು ಸಂತ್ರಸ್ತನ ಹೇಳಿಕೆಯನ್ನು ದಾಖಲಿಸಿ ಸಂತ್ರಸ್ತನನ್ನು ಸಹ ಕರೆದೊಯ್ದು ಮಾಜರ್ ನಡೆಸಬೇಕಿದೆ. ಮತ್ತು ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತನನ್ನು ಮೆಡಿಕಲ್ ನಡೆಸಬೇಕಿದೆ. ಮತ್ತು ಸಾಕಷ್ಟು ಆಯಾಮಗಳಲ್ಲಿ ಸೂರಜ್ ರೇವಣ್ಣ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾರೆ. ಪ್ರಭಾವಿ ವ್ಯಕ್ತಿ ಇರೋದ್ರಿಂದ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಮತ್ತು ಪ್ರಭಾವಿ ಸೂರಜ್ ರೇವಣ್ಣ MLC ಆಗಿರೋದ್ರಿಂದ ಕೆಲವು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದರೆ, ಕೆಲವು ಸಾಕ್ಷಿಗಳೇನಿದ್ದಾರೆ ಅಲ್ಲಿ ಮಾಜರ್ ನಡೆಸಿ ಅವರನ್ನು ಹೇಳಿಕೆ ಪಡಿಬೇಕಾಗಿದೆ. ಇದೊಂದು ಸಮಾಜ ತಲೆ ತಗ್ಗಿಸುವ ಪ್ರಕರಣ. ಹೀಗಾಗಿ ಸಾಕಷ್ಟು ತನಿಖೆ ಅವಶ್ಯಕತೆ ಇರೋದ್ರಿಂದ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿದರು. ಆದರೆ ಕೇವಲ 8 ದಿನಗಳ ಕಾಲ ನ್ಯಾಯಾಧೀಶರು ಸೂರಜ್ ರೇವಣ್ಣ ಅವರನ್ನ ಸಿಐಡಿ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಈಗ ತನಿಖೆ, ಹೇಳಿಕೆ ಮತ್ತು ಮಾಜರ್ ಪ್ರಕ್ರಿಯೆ, ಪಂಚನಾಮೆ, ಹಾಸನಕ್ಕೆ ಕರ್ಕೊಂಡೋಗಿ ವಿಚಾರಣೆ ಮಾಡೋದು, ಮಾಜರ್ ನಡೆಸೋದು ಎಲ್ಲ ಕಾರ್ಯವನ್ನು ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.